ಅಲ್ಲ, ಈಗ ಎರಡು ರೀತಿಯ ಒಡನಾಡಿಯಿಂದ ಎರಡು ರೀತಿಯ ಹೇಳಿಕೆ ಬರ್ತಾ ಇದೆ. ಈಗ ಸ್ಟ್ಯಾನ್ಲಿ ಅವರು ಒಂದ್ ಕಡೆ ಹೇಳಿಕೆ ಬರ್ತಾ ಇಲ್ಲ. ಸ್ಟ್ಯಾನ್ಲಿ ಅವರು ಸ್ಟ್ಯಾನ್ಲಿ ಅವರು ಒಂದು ರೀತಿ ಹೇಳ್ತಾ ಇದ್ದಾರೆ, ಇದು ನಿಮ್ಮ ವೈಯಕ್ತಿಕ ಹೇಳಿಕೆ ಅಂತ ತಗೊಳ್ಳೋದಾ, ಒಡನಾಡಿ ಹೇಳಿಕೆ ಅಂತ ತಗೊಳ್ಳೋದಾ ಅಂತ. ಇಲ್ಲ 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 ಈಗ ನಮ್ಮ ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ SIT ಮೇಲೆ ಒಂದು ರೀತಿಯ ನಂಬಿಕೆ ಹೋಗ್ಲಿಕ್ಕೆ ಶುರುವಾಗಿದೆ. ಕೇವಲ ಒಂದು ಮೊಹಂತಿ ಕೇವಲ ಹೇಳಲೇಬೇಕು ಈ ವಿಚಾರವನ್ನು ಹೇಳಬೇಕು. ಪ್ರಣವ್ ಮೊಹಂತಿ ಅವರನ್ನ ಬಿಟ್ಟು ನಿಧಾನವಾಗಿ SIT ಮೇಲೆ ನಂಬಿಕೆ ಕಳ್ಕೊಳ್ತಾ ಇದ್ದಾರೆ. ಜನ ನಂಬಿಕೆ ಕಳ್ಕೊಳ್ತಾ ಇದ್ದಾರೆ. ಪ್ರಶಾಂತ್ ಮೊಹಂತಿ ಯಾರ್ರಿ? ಪ್ರಣವ್ ಮೊಹಂತಿ ಯಾರ್ರಿ? SIT ಅಧ್ಯಕ್ಷ, SIT ಟೀಮಿನ ನಾಯಕ. ಅವನಿಗೆ ಕಳಂಕ ತರೋದು ಇಷ್ಟಪಡ್ತಾರ? ಗೊತ್ತಿಲ್ಲ. ಆದ್ರೆ ನ್ಯಾಯಾಲಯದಲ್ಲಿ ಅವರ ವಕೀಲರು SIT ವಕೀಲರನ್ನು ಅವರು ವಾದ ಮಾಡ್ತಾ ಇರೋ ರೀತಿ ನೋಡಿದಾಗ, ಮತ್ತೆ ನಿಮ್ಮ ಒಬ್ಬ ಸಾಕ್ಷಿ ಅಲ್ಲ, ನಿಮ್ಮ ಒಬ್ಬ ಸಾಕ್ಷಿ ಅಲ್ಲ, ಅಲ್ಲಿ ಹೋದ ಹೋರಾಟಗಾರರು ಇರ್ಬೋದು, ಅಲ್ಲಿ ಹೋದ ಯಾವ ಸಾಮಾನ್ಯ ವ್ಯಕ್ತಿಗಳು ಇರ್ಬೋದು, ನಡೆಸ್ಕೊಳ್ತಾ ಇರೋ ರೀತಿ ಸರಿ ಇಲ್ಲ. ವಿಠಲ್ ಗೌಡರಿಗೂ ಕೆಟ್ಟದಾಗಿ ಮಾತಾಡಿದ್ದಾರೆ, ತುಂಬಾ ಹೊಲಸು ಭಾಷೆಯಲ್ಲಿ ಮಾತಾಡಿದ್ದಾರೆ, ಏಕವಚನದಲ್ಲಿ ಮಾತಾಡಿದ್ದಾರೆ, ಕೆಟ್ಟ ಭಾಷೆಯಲ್ಲಿ ಮಾತಾಡಿಲ್ಲ ತಾನೆ. ಮೋಹಂತಿ ಅವ್ರ ಗಮನಕ್ಕೆ ತಂದಿದ್ದೀರಾ? ಇನ್ನೊಬ್ರು ಯಾವ್ದೋ ಗಿಳಿ ಮಾತಾಡುತ್ತಲ್ಲ, ಆತ್ಮಹತ್ಯೆಯ ಜಾಗ ಅಂತ ಹೇಳಿ, ಅದು ಗುಂಡಿ ತೆಗೆದ್ಬಿಟ್ಟು ಅದೇ ಬಿತ್ಕೊಳುತ್ತಾ? ಅಂತ ಮೂರ್ಖರು ಇರ್ತಾರೆ, ಶತಮೂರ್ಖರು. ಅವಕ್ಕೆ ಏನಂತ ಹೇಳಿದ್ರೆ ಯಾರೋ ಪಾಠ ಹೇಳ್ಕೊಟ್ಟಿರ್ತಾರೆ ಗಿಣಿಗೆ, ಹೇ ಗಿಣಿ ಇದೆತ್ತು, ಹೇ ಗಿಣಿ ಅಮ್ಮ ಅನ್ನು, ಹೇ ಗಿಣಿ ಅಪ್ಪ ಅನ್ನು ಅಂತ. ಆ ತರ ಗಿಣಿಗೆ ಉರುವೋಡದ ಪಾಠ ಬೇರೆ ಸರ್, ಇಲ್ಲಿ ತಿಳುವಳಿಕೆಯ ಪಾಠ ಬೇಕಾಗಿದೆ. ಹಾಗಾಗಿ SIT ತಿಳುವಳಿಕೆಯ ಜಾಗೃತಿಯಲ್ಲಿ ಹೋಗ್ತಿರುತ್ತೆ. ಇದು ಅಂತಾರಾಷ್ಟ್ರೀಯ ಕಾನೂನುಗಳು ಕೂಡ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನಮಸ್ತೆ ಸ್ನೇಹಿತರೆ, ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ. ನಮ್ಮೊಂದಿಗೆ ಅತಿಥಿಯಾಗಿ ಒಡನಾಡಿ ಸಂಸ್ಥೆಯ ಪರಶುರಾಮ್ ಅವರು ಜಾಯ್ನ್ ಆಗಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ಕಾರ. ಈಗ SIT ಬಗ್ಗೆ ಬಹಳ ಪ್ರಶ್ನೆಗಳು ರೈಸ್ ಆಗ್ತಾ ಇದೆ, ಮಾಧ್ಯಮಗಳು ಸುದ್ದಿ ಮಾಡಲಿಕ್ಕೆ ಶುರುವಾಗಿದೆ. SIT ಮೇಲೆ ಅನುಮಾನವನ್ನ ಇಡ್ತಾ ಇದ್ದಾರೆ. ಅದರಲ್ಲೂ ನಿಮ್ಮ ಹತ್ರನೇ ಬಂದ ಒಂದು ಸಾಕ್ಷಿಗೆ ಬೆದರಿಸಿದ್ದಾರೆ, ಅಲ್ಲಿನ ಮಂಜುನಾಥ ಗೌಡ, ಇನ್ನೊಬ್ಬರು ಸುಭಾಷ್ ಏನೋ ಅನ್ನೋರು ಬೆದರಿಸಿದ್ದಾರೆ ಅಂತ ಸಹ ಹೇಳ್ತಾ ಇದ್ದಾರೆ. ಆ ಬಗ್ಗೆ ತಮ್ಮ ಅಭಿಪ್ರಾಯ? ಮುಖ್ಯವಾಗಿ ನನಗೆ SITಯ ಮೇಲೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮಿನಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯಾದಂತಹ ತನಿಖೆಯನ್ನ ಮಾಡ್ತಾರೆ ಪ್ರಶಾಂತ್. ಒಂದು, ನಾವು ಸಾಕ್ಷಿಯನ್ನ ಕಳಿಸಿದ್ದೇವೆ ಎಂದ ಕೂಡಲೇ ಅವರನ್ನ ತುಂಬಾ ಗೌರವಯುತವಾಗಿ ನಡೆಸ್ಕೋಬೇಕು ಅನ್ನುವಂಥದ್ದು ಸಾಕ್ಷಿಯ ಪರವಾಗಿರುವಂತ ನಮ್ಮಗಳ ಭಾವನೆ. ಅದನ್ನು ನಿಮ್ಮೆದುರುಗಡೆ ಸ್ಪಷ್ಟಪಡಿಸ್ತೇನೆ. ನಮ್ಮಗಳ ಭಾವನೆ ಏನು ಅಂತ ಹೇಳಿದ್ರೆ, ಇವನ್ ಕೋರ್ಟಲ್ಲಿಯೂ ಕೂಡ ಸಾಕ್ಷಿ ಒಬ್ಬರನ್ನ ಗೌರವಯುತವಾಗಿ ನಡೆಸ್ಕೊಳ್ತದೆ, ಮತ್ತು ನಮ್ಮ ಕಾನೂನು ಕೂಡ ಅಪರಾಧಿಯನ್ನೂ ಕೂಡ ಗೌರವಯುತವಾಗೇ ನಡೆಸ್ಕೊಳ್ಳಿ, ಗೌರವಯುತವಾಗಿಯೇ ಸಂಬೋಧಿಸಿ ಎನ್ನುವಂತ ಮಾತನ್ನ ಆಡ್ತದೆ. ಆದ್ರೆ ಮೊನ್ನೆ ಕಳಿಸಿದ ಸಾಕ್ಷಿಯ ವಿಚಾರದಲ್ಲಿ ಯಾಕೆ ಅವರನ್ನ ಅವಮಾನಿಸಿದ್ರು, ಕೆಂಪಮ್ಮ ಅವರನ್ನ, ಅನ್ನೋದು ನನಗೆ ಇನ್ನೂ ಸ್ಪಷ್ಟವಾಗ್ತಿಲ್ಲ. ಅಥವಾ ತನಿಖೆಯ ಪರಿಯೇ ಈ ರೀತಿ ಇದೆಯೋ ಏನೋ, ಅವರು ತರಬೇತಿಗೊಂಡಿರೋದು ಈ ರೀತಿಯಾಗಿದೆಯೋ ಏನೋ ಅಂತ ಅನ್ನುವಂಥದ್ದು ಅನಿಸ್ತದೆ. ಆದ್ರೆ ನಮ್ಮ ಲೆಕ್ಕಾಚಾರದಲ್ಲಿ ಅಥವಾ ಆಕೆಯ ಲೆಕ್ಕಾಚಾರದಲ್ಲಿ ಒಂದು ವಿನಯಪೂರ್ವಕವಾದ ಅಂಶವನ್ನ ಪ್ರದರ್ಶಿಸಬೇಕು ಅನ್ನುವಂತ ಇರಾದೆ ಇರ್ಬೋದು. ಆದಾಗ್ಯೂ ನನಗೆ ಅವಮಾನ ಆಯಿತು, ನನ್ನನ್ನ ಅಲ್ಲಿ ಒಂದು 8 ಗಂಟೆಯವರೆಗೂ ಒಂದು ರೀತಿಯಲ್ಲಿ ಬೇರೆ ರೀತಿ ನಡೆಸಿದ್ರು, ಜೋರ್ ಮಾತುಕತೆ ಆಯ್ತು ಅಂತ ಹೇಳಿದ್ರೆ, ಕೆಲವು ಸಾರಿ ಟೆಕ್ನಿಕಲ್ ಇಶ್ಯೂಸ್ ಇರ್ಬೋದು ಆ ರೀತಿಯ ಮಾತಾಡ್ಲಿಕ್ಕೆ ಅಂತ ಅನ್ನುವಂಥದ್ದು ನನ್ನ ವೈಯಕ್ತಿಕ ಭಾವನೆ. ಯಾಕೆ ಅಂತ ಹೇಳಿದ್ರೆ, ನನ್ನನ್ನ ಮೃದುವಾಗಿ ಮಾತನಾಡಿ ಇಲ್ಲದೆ ಇರುವ ಕೇಸನ್ನು ಫಿಟ್ ಮಾಡಿದಂತಹ ಇಲಾಖೆಯ ಕೆಲವರಿದ್ದಾರೆ, ಇಲ್ಲದೆ ಇರುವಂತಹ ಕೇಸನ್ನ ಸೃಷ್ಟಿ ಮಾಡಿದವರು ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ಯಾಂಡ್ರೋ ರವಿ ಅನ್ನುವಂತಹ
ಇಂಟರ್ನ್ಯಾಷನಲ್ ಪಿಂಪ್ ಯಾರಿದ್ದಾನೆ, ಸರ್ಕಾರವೇ ಗೌರವ ಕೊಡ್ತಿದ್ದಾಗ ಈ ಪೊಲೀಸ್ ಇಲಾಖೆಯು ಗೌರವ ಕೊಟ್ಟಿದ್ದಿದೆ. ಹಾಗಂತ ಹೇಳಿ ಎಲ್ಲರೂ ಅದೇ ರೀತಿಯಲ್ಲಿ ಇರ್ಬೇಕು ಅಂತ ಅಲ್ಲ ಹೇಳಿ ಅಲ್ಲ ಅಲ್ಲ ಬಯಸೋದು ಕೂಡ ಇಲ್ಲಿ 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 ಒಂದು ಸ್ಪಷ್ಟಪಡಿಸ್ತೀನಿ. ಇದು ನೀವು ಒಬ್ಬರು ಕಳಿಸಿದ ಸಾಕ್ಷಿಯ ಅನುಭವ ಅಲ್ಲ. ಇಲ್ಲಿ ಯಾರೆಲ್ಲ ಈಗ ತನಿಖೆ ಹೆದರಿಸಿ ಭಯಪಡಿಸಿ ಇಂಥ ತನಿಖೆಗಳನ್ನು ಮಾಡಿದಾಗ, ಮುಂಚೆ ಇದೊಂದು ಹೈ ಪ್ರೊಫೈಲ್ ಪ್ರಕರಣವಾಗಿರುವಾಗ ಇಂಥ ತನಿಖೆಯನ್ನು ಬೆದರಿಸಿ ಮಾಡುವಾಗ ಯಾರು ಹೋಗ್ತಾರೆ SIT ಕಚೇರಿಗೆ? ಯಾರಿಗೆ ಬೇಕು ಆ ಗೋಳು? ಯಾರಿಗೆ ಬೇಕು? ಆ ಕೆಂಪಮ್ಮ ಅವರಿಗಾದ್ರೂ ಯಾಕೆ ಆ ಗೋಳು ಬೇಕು ಅಂತ ನೀವು ಹೇಳಿದ್ರಿ ಈಗ ಅವ್ರ ಹೆಸರು. ನೋಡಿ. ಈಗ ನಾವು ಕೇಳ್ತಾ ಇದ್ದೇವೆ ಪ್ರಶಾಂತ್, ಸ್ಟ್ಯಾನ್ಲಿ ಅವರು ನಿಮ್ಮೊಟ್ಟಿಗೆ ಮಾತಾಡಿದ್ರು, ಬೇರೆ ಬೇರೆ ಮಾಧ್ಯಮದೊಟ್ಟಿಗೂ ಮಾತಾಡಿದ್ರು ನಮ್ಮ ಸಹಭಾಗಿಗಳು. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಪುನರಾಲೋಚನೆ ಮಾಡುವಂಥದ್ದು ಏನು ಅಂತ ಹೇಳಿದ್ರೆ, ಯಾವುದೇ ತನಿಖೆಯ ಸಮಯದಲ್ಲಿ SIT ರಚನೆ ಆಗಿರುವುದು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಆಗಿರುವಂಥದ್ದು ಇಲ್ಲಿಯ ಸ್ಪಷ್ಟತೆಗೋಸ್ಕರ, ಅಲ್ಲಿ ಸಿಗುವ ಅಸ್ಥಿಪಂಜರದ ಸ್ಪಷ್ಟತೆಗೋಸ್ಕರ. ಈ 20 ವರ್ಷಗಳಿಂದ ನಡೆಯಲ್ಪಟ್ಟಂತ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಎನ್ಕ್ವೈರಿ ನಡೀತಾ ಇರುವಂತದ್ದು. ಅದರ ಅರ್ಥ ಈಗ ಸಿಕ್ಕಿರುವ ಮೂಳೆಗಳು ಇಲ್ಲ ಅಂತ ಹೇಳಲಿಕ್ಕಂತೂ ಅಲ್ಲ. ಆದ್ರೆ ಅದನ್ನ ಆದ್ರೆ ನೀವು ಆದ್ರೆ ಆದ್ರೆ ಅವ್ರು- ಮೊದಲು ನೀವು ಅರ್ಥ ಮಾಡ್ಕೊಬೇಕು. ಆದ್ರೆ ಆದ್ರೆ ಇರುವಂತ ಸಿಕ್ಕಿರುವ ಮೂಳೆಗಳನ್ನ ಇಲ್ಲ ಅಂತ ಎಲ್ಲೂ ಅವ್ರು ಹೇಳ್ತಾ ಇಲ್ಲ ಇಲ್ಲ ಆದ್ರೆ ಅವರಿಗೆ ಆ ಮೂಳೆಗಳ ಮೇಲೆ ಯಾವ ಆಸಕ್ತಿಯೂ ಕಾಣಿಸ್ತಾ ಇಲ್ಲ. ಆ ಮೂಳೆಗೆ ಸಂಬಂಧಪಟ್ಟ ವಿಚಾರಕ್ಕೆ ಬಂದವರಿಗೆ ಯಾವ ಆಸಕ್ತಿಯೂ ಕಾಣಿಸ್ತಾ ಇಲ್ಲ. ಅದನ್ನ ಅವರು ಪಂಚಾಯತ್ನವ್ರನ್ನ ಕರ್ಕೊಂಡು ಹೋಗಿ ಪಂಚಾಯತ್ಗೆ ಸಂಬಂಧಪಟ್ಟಿದ್ದನ್ನೋ ರೀತಿಯಲ್ಲಿ ಅಲ್ಲಿ ಬೇರೆ ಒಂದು ಇದು ಕಾಣಿಸ್ತಾ ಇದೆ, ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಅಂತ. ಪ್ರಶಾಂತ್ ಅವರೇ ಅನ್ಯತಾ ಭಾವಿಸಬೇಡಿ. ಅದು ನಾನು ಬೇರೆ ರೀತಿಯ ಅರ್ಥದಲ್ಲಿ ಹೇಳ್ತಿಲ್ಲ, ಅಥವಾ ನಮ್ಮೊಳಗಡೆ ಡಿಸ್ಪ್ಯೂಟ್ ಇದೆ ಅನ್ನುವಂತ ಅರ್ಥದಲ್ಲಿಯೂ ಹೇಳ್ತಾ ಇಲ್ಲ. ಏನಂತ ಹೇಳಿದ್ರೆ, ಸಾಕ್ಷಿಯನ್ನ ನಡೆಸ್ಕೊಂಡ ರೀತಿಯಲ್ಲಿ ನಮಗೆ ಬೇಜಾರಿದೆ. ಈ ರೀತಿಯಾಗಿ ಸಾಕ್ಷಿಯನ್ನ ನಡೆಸ್ಕೋಬಾರ್ದು. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಒಂದು ಸಾಕ್ಷಿ ನಮ್ಮ ಮುಂದೆ ಬರೋದೇ ದೊಡ್ಡದು. ಅದು ಸುಪ್ರೀಂ ಕೋರ್ಟ್ ಕೂಡ ಹೇಳುತ್ತೆ, ನಮ್ಮ ಹೈಕೋರ್ಟಿನ ಬಹಳಷ್ಟು ಸೈಟೇಷನ್ಗಳಲ್ಲಿ ಹೇಳಿದೆ ಸಾಕ್ಷಿಯನ್ನ ಯಾವ ರೀತಿ ನಡೆಸ್ಕೋಬೇಕು ಅನ್ನುವಂಥದ್ದು. ನಮ್ಮ ಕೆಂಪಮ್ಮನ ವಿಚಾರದಲ್ಲಿ ಸಾಕ್ಷಿಯನ್ನ ನಡೆಸಿಕೊಂಡ ರೀತಿ SIT ಅವರು ಸರಿ ಇಲ್ಲದೆ ಇರಬಹುದು. ನಾವು ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಈಗಾಗಲೇ ನಮ್ಮ ವಿಠಲ್ ಗೌಡ್ರವರು ಹೇಳಿದ್ದಾರೆ, ಅಲ್ಲಿ ಮೂಳೆಗಳ ರಾಶಿಯನ್ನು ನೋಡಿದ್ದೇನೆ. ಅಲ್ಲಿ ನೋಡ್ತಾ ಇರುವಂತದ್ದು ಏನು? ಮಗುವಿನ ತಲೆಬುರುಡೆಯನ್ನು ನೋಡಿದ್ದೇನೆ. ಹಾಗಾದ್ರೆ ಅಲ್ಲಿ ಪಂಚಾಯಿತಿಯ ಸಮಕ್ಷಮ ಅವೆರಡನ್ನೂ ಇಟ್ಟುಕೊಂಡು ಟ್ಯಾಲಿ ಮಾಡಿ ಅಲ್ಲಿಂದ ಬಂಗ್ಲಾ ಗುಡ್ಡೆಗೆ ಹೊತ್ಕೊಂಡು ಹೋಗಿ ಅಲ್ಲಿ ಊತಾಕ್ಲಿಕ್ಕೆ ಇರಬಹುದ ಕಾರಣಗಳನ್ನು ಹುಡುಕಿ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕು. ಇದು ನಾವು ಅನ್ಕೊಳ್ತೀವಿ ಧರ್ಮಸ್ಥಳ ಅಥವಾ ಅಕ್ಕಪಕ್ಕದ ವಿಚಾರ ಅಂತ ಅನ್ಕೋತೀವಿ. ಇದು ಸ್ಟೇಟ್ ಇಶ್ಯೂ ಆಗಿ ಇಲ್ಲ ಪ್ರಶಾಂತ್ ಅವರೇ, ಇದು ರಾಜ್ಯದ ವಿಷಯವಾಗಿ ನಿಂತಿಲ್ಲ. SIT ತನಿಖೆ ಮಾಡ್ತಾ ಇರ್ಬೋದು, ಇದೊಂದು ಅಂತಾರಾಷ್ಟ್ರೀಯ ಕಣ್ಗಾವಲಿನಲ್ಲಿ ಇದೆ. ಅದನ್ನ ನೀವು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಅಂತಾರಾಷ್ಟ್ರೀಯ ಕಣ್ಗಾವಲಿನಲ್ಲಿ ಅಷ್ಟೊಂದು ಮೂಳೆ ಸಿಗ್ತಾ ಇದೆ ಅನ್ನುವಾಗ ಬೇಜವಾಬ್ದಾರಿಯ ವರ್ತನೆ ಅಥವಾ ಬೇಜವಾಬ್ದಾರಿಯ IPS ಗಳ ತಪ್ಪು ಗ್ರಹಿಕೆ ಅಥವಾ ತಪ್ಪು ತಿಳುವಳಿಕೆಯಿಂದ ಅವರ ಕೆಳಾಧಿಕಾರಿ ಮಾಡುವ ಸಣ್ಣ ಪುಟ್ಟ ತಪ್ಪಿಂದ ಅವರು ಕೂಡ ಕಳಂಕಿತ ಸ್ಥಾನದಲ್ಲಿ ನಿಂತ್ಕೊಳ್ತಾರೆ. ಆ ಕಾರಣದಿಂದ ಯಾರೋ ಒಬ್ರು ಮಾಡುವ ಅವಿವೇಕಕ್ಕೆ ನಾನು ಇಡೀ ಟೀಮವನ್ನ ಕಳಂಕಿತನಾಗಿ ನಿಲ್ಲಿಸ್ಲಿಕ್ಕೆ ಸಿದ್ಧನಿಲ್ಲ. ಆಗ್ಲಿ ಅದು ತೊಂದರೆ ಇಲ್ಲ. ಆದ್ರೆ ನನ್ನದೊಂದು ಪ್ರಶ್ನೆ ಇದೆ ನಿಮ್ಮ ಹತ್ರ. ಈಗ ವಿಠಲ್ ಗೌಡ್ರು ಬುರುಡೆ ತಗೊಂಡ್ ಬಂದಿದ್ದೇನಂತ ಒಪ್ಕೊಂಡಿದ್ದಾರೆ. ಅವರೇ ತಗೊಂಡ್ ಬಂದಿದ್ದಂತ ಒಪ್ಕೊಂಡಿದ್ದಾರೆ. ಅದಾದ ನಂತರ ಅವನು ಕೆಲಸಕ್ಕಂತ ಇನ್ನೊಬ್ಬ ಪ್ರದೀಪ್ ಯಾರನ್ನು ಬಳಸ್ಕೊಂಡಿದ್ದಾರೆ ಅವರು ಹೇಳೋ ಪ್ರಕಾರದಲ್ಲಿ, ಅವ್ರನ್ನೇ ಮಾತಾಡಿಸಿದಾಗ ಅವರು ಹೇಳೋ ಪ್ರಕಾರದಲ್ಲಿ. ಆದ್ರೆ ಆ ಏನು ಗೊತ್ತಿಲ್ಲದ ಅಲ್ಲಿ ಕೆಲಸಕ್ಕೆ ಮಾತ್ರ ಬಳಕೆ ಆದ ಹುಡುಗನನ್ನ ಇವರು 164 ಸ್ಟೇಟ್ಮೆಂಟ್ಗೆ ಬಳಸ್ತಾರೆ. ವಿಠಲ್ ಗೌಡ್ರನ್ನ ಆ ರೀತಿಯ ಯಾವುದೇ ತರದ ಇದುವರೆಗೆ ನ್ಯಾಯಾಲಯದ ಮೆಟ್ಲಿಗೆ ಕರ್ಕೊಂಡು ಹೋಗಿಲ್ಲ. 164 ಸ್ಟೇಟ್ಮೆಂಟ್ ಆಗಿಲ್ಲ. ಯಾವ ಕಾರಣ ಇರ್ಬೋದು? ಇವು ಕಾನೂನಿನ ಮಾಹಿತಿ, ಕಾನೂನು ತಜ್ಞರು ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಈ ಪ್ರಶ್ನೆಯನ್ನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ನೋಡಿ, ಎಲ್ಲವೂ ಕೂಡ ಗಣನೆಗೆ ಬರಲೇಬೇಕು. ಹೋದ್ ಸಾರಿ CBI ಮಾಡಿದ ಮಿಸ್ಟೇಕು, PP ಅವರ ಮಾಡಿದ ಮಿಸ್ಟೇಕು ಇದೆ ಅಂತ ಅನ್ನುವಂತ ವಾದವನ್ನ ಇಟ್ಟುಕೊಂಡೇ ನಾವು ಬಲಿಷ್ಠವಾಗಿ ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ಆ ಹೋರಾಟವನ್ನ ಬಲಿಷ್ಠವಾಗಿ ಕಟ್ತಾ ಇದ್ದೇವೆ.
ಈ ಹಂತದಲ್ಲಿ ನಾವು ಒಡನಾಡಿಯವರಾಗಿ ಅಥವಾ ಇನ್ನೊಬ್ರು ಗಿರೀಶ್ ಪಟ್ಟಣ್ಣನವರಾಗಿ ಅಥವಾ ಅಡ್ವೊಕೇಟ್ ಜಗದೀಶ್ ಆಗ್ಲಿ ನಿಮ್ಮಂತ ವರದಿಗಾರರು ಇರುವಾಗ ಅತಿ ದೊಡ್ಡ ಬೇರೆ ಬೇರೆ ಪಾರ್ಟಿಗಳು ಇನ್ವಾಲ್ವ್ ಆದಾಗ ಅಲ್ಲಿ ಯಾರ ಹಿತಾಸಕ್ತಿಯನ್ನು ಮಣಿಸುವಂತ ಕೆಲಸ ಮಾಡ್ಲಾರ್ರು SIT ಅವರು. ಯಾಕೆ ಅಂತ ಹೇಳಿದ್ರೆ ಅಲ್ಲಿಯ ದೊಡ್ಡವರು ಕೂಡ SITಯ ತನಿಖೆಯನ್ನು ಸ್ವಾಗತಿಸುತ್ತೇನೆ ಅಂತ ಹೇಳಿರುವಾಗ ನಾವು ಸ್ವಾಗತಿಸಿರ್ಬೇಕಾದಾಗ ಸಮಗ್ರ ತನಿಖೆಯನ್ನ ಕಾಯ್ಬೇಕಾಗತ್ತೆ ಸರ್. ಯಾಕೆ ಅಂತ ಹೇಳಿದ್ರೆ SITಯ ಮೇಲೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮೇಲೆ ರಾಜ್ಯ ಸರ್ಕಾರವೇ ರಚಿಸಿದ್ರು, ಆದ್ರೆ ಹಿಡಿತ ಅವರ ಕೈಯಲ್ಲಿ ಇರೋದಿಲ್ಲ. ಅದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಆದ್ರೆ ಒಬ್ರು ಇಬ್ರು ಮಾಡುವ ಅವಿವೇಕತನಕ್ಕೆ ಸ್ಪಷ್ಟವಾಗಿ ಹೇಳ್ತಿದ್ದೇನೆ, ಒಬ್ರು ಇಬ್ರು ಮಾಡುವ ಅವಿವೇಕತನಕ್ಕೆ ನಾವು ಅವನನ್ನ ಯಾಕೆ 160 ಸಾಮಾನ್ಯನೊಬ್ಬ ಬುರುಡೆಗೆ ಸಹಾಯ ಮಾಡಿದವನೊಬ್ಬನ್ನ ಪ್ರತಿಯೊಬ್ಬರನ್ನು 164 ಮಾಡ್ಲೇಬೇಕಲ್ಲ. ಆಗ ನೀವು ಸುಮ್ಬಿಡ್ತೀರಾ ಅಥವಾ ವಿಠಲ್ ಗೌಡ್ರು ಸುಮ್ನಾಗ್ತಾರಾ? ಹೈಕೋರ್ಟ್ ಬಾಗಿಲು ತಟ್ಟಲ್ವಾ? ಹಾಗಾದಾಗ ಹೈಕೋರ್ಟ್ ಅಲ್ಲಿ ಇರುವ ನ್ಯಾಯಾಧೀಶರು ಮೌನವಾಗಿ ನೋಡ್ತಿರ್ತಾರ? ಇಷ್ಟೊಂದು ಮೂಳೆಗಳು ಸಿಕ್ಕಿದಾಗ ನಿಮ್ಮ ತಲೆಯಲ್ಲಿ ಇರ್ಬೇಕದು. ಇಷ್ಟೊಂದು ಮೂಳೆಗಳು ಸಿಕ್ಕಿದ್ದಾಗ ಇದರ ಬಗ್ಗೆ ಹೈಕೋರ್ಟ್ ಸೂಕ್ಷ್ಮವಾಗಿ, ಸುಪ್ರೀಂ ಕೋರ್ಟ್ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿಲ್ಲ ಅಂತ ಭಾವಿಸಬಾರ್ದು ಪ್ರಶಾಂತ್ ಅವ್ರೆ. ಯಾಕೆ ಅಂತ ಹೇಳಿದ್ರೆ ಅದ್ರ ಕಣ್ಗಾವಲಿನಲ್ಲೂ ಇರ್ತಾರೆ ಇವರು, ಆದ್ರೆ ಮಧ್ಯಪ್ರವೇಶ ಮಾಡ್ತಿರಲ್ಲ, ಕಣ್ಗಾವಲಲ್ಲಿ ಇರ್ತಾರೆ. ಎಲ್ಲರ ಎದೆಯಲ್ಲಿಯೂ ಭೀತಿಯು, ಎಲ್ಲರ ಎದೆಯಲ್ಲಿ ಭಯವು ಮಡುಗೊಟ್ಟು ನಿಂತಿದೆ. ನಾವು ಅನ್ಕೋತೀವಿ ನಾವ್ ಹಿಂಗ್ ಮಾಡ್ಬಿಟ್ವಿ ಹಂಗ್ ಮಾಡ್ಬಿಟ್ವಿ, ಹಂಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಲಕ್ಷಾಂತರ ತಾಯಂದಿರ ಹೃದಯದಲ್ಲಿ ಸೌಜನ್ಯಳಿದ್ದಾಳೆ, ಲಕ್ಷಾಂತರ ಜನರ ಎದೆಯಲ್ಲಿ ನಡುಕ ಸ್ಟಾರ್ಟ್ ಆಗಿದೆ. ಏನಪ್ಪಾ ಮೂಳೆಗಳ ಬೆಟ್ಟ, ಆ ಮೇಲೆ ಕೇಗೋದ ವೃದ್ಧ, ಪ್ರತಿಯೊಬ್ಬರಲ್ಲಿಯೂ ಕೂಡ ಸುಪ್ರೀಂ ಕೋರ್ಟು ಕೂಡ ಯಾವಾಗ ಬೇಕಾದ್ರೂ ಅವಾಗ ಇವರ ಅಂತಿಮ ವರದಿಗಾಗಿ ಕಾಯ್ತಾ ಇದೆ. ಆದ್ರೆ ಒಂದು ಪ್ರಶ್ನೆ ಇದೆ. ಜನಸಾಮಾನ್ಯರೆಲ್ಲರೂ ನಿರಾಶೆಗೆ ಒಳಗಾಗಿದ್ದಾರೆ. ಈಗಾಗಲೇ ಜನಸಾಮಾನ್ಯರೆಲ್ಲರೂ ಈ ಬಗ್ಗೆ ತುಂಬಾ ಬೇಜಾರಿನಲ್ಲಿದ್ದಾರೆ, ತುಂಬಾ ನೋವಿನಲ್ಲಿದ್ದಾರೆ. ಯಾಕಂದ್ರೆ ಪದೇ ಪದೇ ಇಷ್ಟು ಅಲ್ಲ, ಈಗ 13 ವರ್ಷಗಳಿಂದ ಏನು ಸೌಜನ್ಯ ಹೋರಾಟ ಆಗ್ತಾ ಇದೆ, ಅದು ಏನು ಕೋರ್ಟ್ನ ನ್ಯಾಯಾಲಯದಲ್ಲಿ ಹೋರಾಟ ಆಯ್ತು, ಅದು ಅಂತ 3 ವರ್ಷದಿಂದ ಮತ್ತೆ ಸಹಜವಾಗಿ ಹೋರಾಟ ಶುರುವಾಯಿತು. ಅಲ್ಲ ಸರ್, ನಾನು ಪ್ರಶ್ನೆಯನ್ನ ಮುಗಿಸ್ತೀನಿ. ಒಂದ್ ನಿಮಿಷ ಪ್ರಶ್ನೆಯನ್ನ ಮುಗಿಸ್ತೀನಿ, ಆದ ನಂತರ ಉತ್ತರ ಕೊಡಿ. ಇಷ್ಟೆಲ್ಲ ಹೋರಾಟ ಆಯ್ತು, ಇದೆಲ್ಲ ಆದ ನಂತರ SIT ರಚನೆ ಆಗುತ್ತೆ. SIT ರಚನೆಯಾಗಿ SITಯ ಏನು ಸರ್ಕಾರಿ ವಕೀಲರು ಇಲ್ಲಿ ಒಂದು ಪಿತೂರಿ ಇದ್ದಾಗೆ ಕಾಣಿಸ್ತಾ ಇದೆ, ಒಂದು ಕಾನ್ಸ್ಪಿರಸಿ ಇದ್ದಾಗೆ ಕಾಣಿಸ್ತಾ ಇದೆ ಅಂತ SIT ವಕೀಲರು ವಾದ ಮಾಡ್ತಾರೆ. ಇದೆಲ್ಲ ಆದ್ಮೇಲೂ SIT ಮೇಲೆ ಹೇಗೆ ನಂಬಿಕೆ ಇಡ್ಲಿಕ್ಕೆ ಸಾಧ್ಯ ಅಂತ ನೋಡಿ, ಸ್ಪಷ್ಟವಾಗಿ ಹೇಳ್ತಿದ್ದೇನೆ ಏನಂತ ಹೇಳಿದ್ರೆ ಅಸಹನೀಯವಾದ ಪರಿಸ್ಥಿತಿಗಳು ನಿರ್ಮಾಣ. ನಿಮ್ಮ ಪ್ರಶ್ನೆಗೆ ಪೂರಕವಾಗಿ ಉತ್ತರ ಕೊಡೋದಾದ್ರೆ, ನೀವ್ ಹೇಳ್ತಾ ಇದ್ದೀರಿ ಸೌಜನ್ಯಳ ಸತ್ತ ಅಷ್ಟು ವರ್ಷಗಳಿಂದ ಹೋರಾಟ ಆಯ್ತು ಅಂತ ಹೇಳಿದ್ರೆ ಅದು ಮೊದಲನೇ ಸುಳ್ಳು. ಸ್ಪಷ್ಟವಾಗಿ ನಾನು ಪೂರ್ತಿ ಹೇಳ್ತೇನೆ, ದಯಮಾಡಿ ಕೇಳಿಸ್ಕೊಳ್ಳಿ. ಮೊದಲನೇ ಸುಳ್ಳು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನೋಡಿ, ಪ್ರಕರಣದಲ್ಲಿ ಸಂತೋಷ್ ರಾವನ್ನ ಎಳೆದು ತಂದು ನಂತರ ಮೌನಗೊಂಡೆವು ಹೋರಾಟಗಾರರು. ಯಾಕೆ ಅಂದ್ರೆ ಇವನೇ ಆರೋಪಿ ಇರ್ಬೇಕು ಅಂತ ಹೇಳಿ. ಯಾವಾಗ 2023ರಲ್ಲಿ 10 ವರ್ಷಗಳ ಸುದೀರ್ಘವಾದ 10 ರಿಂದ 12 ವರ್ಷ ಸುದೀರ್ಘವಾದ ನ್ಯಾಯಾಲಯದ ವಿಚಾರಣೆ ನಡೆದು 2023ರಲ್ಲಿ ಜಡ್ಜ್ಮೆಂಟ್ ಬರುವವರೆಗೂ ನಮ್ಮ ಹೋರಾಟಗಳಿರ್ಲಿಲ್ಲ ಪ್ರಶಾಂತ್. ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಇದನ್ನ. ಹೋರಾಟಗಳಿರ್ಲಿಲ್ಲ. 2023 ನಂತರ ಅವನ ಆರೋಪಿ ಅಲ್ಲ, ಅವನನ್ನ ಬಲವಂತವಾಗಿ ಸಿಕ್ಕಿ ಹಾಕಿಸಲಾಗಿದೆ, ಆತನಿಗೂ ಈ ಪ್ರಕರಣಕ್ಕೂ ಸಂಬಂಧವಿಲ್ಲ ಅನ್ನುವಂತ ಗೌರವಾನ್ವಿತ ನ್ಯಾಯಾಧೀಶರು ಕೊಟ್ಟಂತ ತೀರ್ಪಿನ ಮೇಲೆ, ಫೈನಲ್ ತೀರ್ಪಿನ ಮೇಲೆ ನಮಗೆ ಸೃಷ್ಟಿಯಾದ ಅನುಮಾನ, ಹಾಗಾದರೆ ಕೊಂದವರ್ಯಾರು, ನಮ್ಮ ಸೌಜನ್ಯಗಳನ್ನು ಕೊಂದವರ್ಯಾರು ಅಂತ ಹೇಳಿ ಮನೆ ಮಾತಾಗುವ ರೀತಿಯಲ್ಲಿ ಆಗ ಮತ್ತೆ ಹೋರಾಟದ ಮುನ್ನೆಲೆಗೆ ಬಂತು. ಅಲ್ಲಿವರೆಗೂ 10-11 ವರ್ಷದ ಮೌನದ ಬಗ್ಗೆ ನೀವ್ಯಾರೂ ಮಾತಾಡ್ತಾ ಇಲ್ಲ.
ಅದು 12 ವರ್ಷ ಮೌನ ಇತ್ತು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ಕೋರ್ಟಲ್ಲಿದೆ ಅಂತ ಹೇಳಿ ಮೌನವಿತ್ತು. ಆದ್ರೆ 23 ನಂತರ ಬಂದಂತ ಜಡ್ಜ್ಮೆಂಟ್ ಆಧಾರದ ಮೇಲೆ ನಾವು ಹೋರಾಟವನ್ನ ಕೈಗೆತ್ತಿಕೊಂಡಿದ್ದೇವೆ. ಈ ವಿಚಾರವನ್ನ ಸೂಕ್ಷ್ಮವಾಗಿ ಸಮಗ್ರವಾಗಿ ಸುಪ್ರೀಂ ಕೋರ್ಟು ಗಮನಿಸ್ತಿದೆ, ಹೈಕೋರ್ಟು ಗಮನಿಸ್ತಿದೆ. ಯಾಕೆ ಅಂತ ಹೇಳಿದ್ರೆ ಇದು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕೂಡ ಗಮನಿಸ್ತಿವೆ. ಹಾಗೆ ನಿಮ್ಮಂತ ನಮ್ಮಂತ ಸಣ್ಣ ಸಣ್ಣ ಪುಟ್ಟ ಹೋರಾಟಗಾರರು, ಯೂಟ್ಯೂಬರ್ಸ್, ಚಾನೆಲ್ಗಳು ಕೂಡ ಗಮನಿಸ್ತಿವೆ. ಯಾಕೆ ಅಂತ ಹೇಳಿದ್ರೆ ಕೆಲವರು ತಪ್ಪು ಮಾಡ್ತಾ ಇರ್ಬೋದು, ಅವ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಆದ್ರೆ ಇಲ್ಲಿ ಅಂತಿಮ ವರದಿಗಾಗಿ ಸುಪ್ರೀಂ ಕೋರ್ಟ್ ಆಗ್ಲಿ ಹೈಕೋರ್ಟ್ ಆಗ್ಲಿ ಸುಮೋಟವನ್ನ ನಿಮಗೆ ಬರೆದು ಕೊಡ್ತೇನೆ, ದಾಖಲಿಸ್ಕೊಳ್ತದೆ. ಯಾಕೆ ಅಂತ ಹೇಳಿದ್ರೆ ಅವ್ರು ಏನೇ ಹೇಳ್ಬೋದು. ಹಾಗಾದ್ರೆ ಹೋರಾಟಗಾರನ ಪ್ರಮುಖವಾದ ಅಂಶ ಏನು? ಈಗ ನಮ್ಮ ಕೆಂಪಮ್ಮನನ್ನ ಅವಮಾನಿಸಿದ್ರು, ಒಂದು ಸಾಕ್ಷಿಯನ್ನ ಅವಮಾನಿಸಿದ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಮುಂದಿನ ಹೆಜ್ಜೆ ಏನು ಮಾಡ್ಬೇಕು? ಡೆಮೊಕ್ರೆಟಿಕ್ ಆಗಿ ಅದನ್ನು ಮಾಡ್ತಾನೆ ಇದ್ದೇವೆ. ಏನಂತ ಹೇಳಿದ್ರೆ ಮತ್ತೆ ಆಯೋಗವನ್ನ ಬಾಗಿಲು ತಟ್ಟೋದು, ನನ್ನನ್ನು ಯಾಕೆ ಅವಮಾನಿಸ್ತೆ ಅಂತ ಕೇಳ್ತೀನಿ ಅನ್ನುವಂತ ಮಾತನ್ನ ಕೇಳ್ತಿದ್ದಾಳೆ. ಅದು ಭಾರಿ ಮುಖ್ಯ. ಮತ್ತು ಅವ್ರು ಕೆಲವು ಪ್ರಶ್ನೆನೇ ನಾವು ಕೇಳಬಾರ್ದು ಅನ್ನೋದು ಕೂಡ ನಮ್ಮ ಕಡೆಯಿಂದ ತಪ್ಪಾಗ್ಬೋದು. ಅದನ್ನ ನಾನು ಹೆಚ್ಚುವರಿಯಾಗಿ ನಾನು ಅದನ್ನ ಹೇಳಲಿಕ್ಕೆ ಇಷ್ಟಪಡಲ್ಲ. ಆದಾಗಿಯೂ ನಾನು ತನಿಖೆಗೆ ಗೌರವ ಕೊಡ್ಲೇಬೇಕು. ಯಾಕೆ ಅಂತ ಹೇಳಿದ್ರೆ ದ ಸ್ಪೆಷಲ್ ಇನ್ವೆಸ್ಟಿಗೇಷನ್ಗೆ ಹಣ ಕೊಟ್ಟಿದ್ದೇವೆ, ವಾಹನಗಳು ಕೊಟ್ಟಿದ್ದೇವೆ, ಸಿಬ್ಬಂದಿಗಳನ್ನ ಕೊಟ್ಟಿದ್ದೇವೆ. ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಾನು ಯಾವುದೇ ಕಾರಣಕ್ಕೂ ಹಸ್ತಕ್ಷೇಪ ಹಾಕುವುದಿಲ್ಲ ಅಂತ ಹೇಳಿ. ಹಾಗೆಯೇ ಗೃಹ ಮಂತ್ರಿಗಳು ವೇದಿಕೆಯಲ್ಲಿ ನೀವು ತಿಳಿದಷ್ಟು ಅಂಶ ಅದಕ್ಕಿಂತಲೂ ನಿಗೂಢವಾಗಿದೆ ಅಂತ ಹೇಳಿದ್ದಾರೆ. ಈ ಅರ್ಥವನ್ನ ಯಾವ ರೀತಿಯಾಗಿ ಪ್ರತಿಬಿಂಬಿಸ್ತೀರಾ? ಇದನ್ನ ಅತಿ ಸೂಕ್ಷ್ಮವಾಗಿ ನೋಡುತ್ತೆ. ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಮಕ್ಕಳ ಆಯೋಗವೂ ಕೂಡ ಮಕ್ಕಳ ಬುರುಡೆ ಸಿಕ್ಕಿದೆ ಅಂದಾಗ ಇವರ ತನಿಖಾ ವರದಿ ಬರ್ದೆ ಇದರ ಮೇಲೆ ವಿಶೇಷವಾದ ತನಿಖೆ ಇಡಿ ಅಂತ ಅವು ಕಾಯ್ತಾ ಇರ್ತವೆ. ಅದನ್ನು ಯೋಚಿಸಿ. ಸುಮ್ಮನೆ ನಾವು ಇಲ್ಲ ಅಲ್ಲೆಲ್ಲೋ ತಪ್ಪೋಗ್ತಿದೆ, ಕೆಲವು ವಿಷಯದಲ್ಲಿ ತಪ್ಪೋಗಿರ್ಬೋದು, ಆದ್ರೆ ಸಾಕ್ಷಿ ಒಬ್ಬಳನ್ನ ಬೆದರಿಸಬಾರ್ದು ಅನ್ನೋದು ಅಷ್ಟೇ ನಮ್ಮ ಹಕ್ಕೊತ್ತಾಯ, ನಮ್ಮ ವಿಚಾರದ ಒತ್ತಾಯ, ನಮ್ಮ ತಿಳುವಳಿಕೆಯ ಒತ್ತಾಯ. ಯಾವುದೇ ಕಾರಣಕ್ಕೂ ಅವರನ್ನ ಅವಮಾನಿಸಬಾರ್ದಾಗಿ ವಿನಂತಿಸ್ತೇವೆ. ಮತ್ತೊಮ್ಮೆ ಹೇಳಿ ಸರ್. ಇಲ್ಲ, ಯಾಕಂದ್ರೆ ನಾನು ಯಾವ ರೀತಿ ಅಂದ್ರೆ ಈಗ ನಾನೀಗ ಇದನ್ನ ವರದಿ ಮಾಡ್ಕೊಂಡೇ ಬರ್ತಾ ಇದ್ದೀನಿ ಕಂಟಿನ್ಯೂ ಆಗಿ. ಆದ್ರೆ ನೀವು ಹೇಳ್ತಾ ಇರೋ ಅರ್ಥ ನಾನು ಕ್ಲಾರಿಫಿಕೇಶನ್ ಮಾಡೋದಾದ್ರೆ, ನಿಮ್ಮೊಟ್ಟಿಗೆ ನೀವು ವರದಿಯನ್ನ ಮಾಡ್ಕೊತಾನೆ ಬರ್ತಿದ್ದೀರಿ, ನೀವು ವಿಚಾರಗಳನ್ನು ತಿಳಿಸ್ತಲೇ ಬರ್ತಾ ಇದ್ದೀರಿ, ನೀವು ಸೊಸೈಟಿ ಮುಂದೆ ಏನನ್ನ ಇಡಬೇಕೋ ಅದನ್ನ ಇಡ್ತಾ ಇದ್ದೀರಿ. ಹಾಗಂತ ಹೇಳಿ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ ತಾನೆ, ಮುಂದುವರಿಸ್ತಾನೆ ಇದ್ದೇವೆ ನಮ್ಮ ಹೋರಾಟವನ್ನ, ನಮ್ಮ ವಿಚಾರವನ್ನು ಮುಂದುವರಿಸ್ತಾ ಇದ್ದೇವೆ. ಆದ್ರೆ ಇಲ್ಲಿ ಅತಿ ಸೂಕ್ಷ್ಮವಾಗಿ ಗಮನಿಸಬೇಕಾದಂತ ಒಂದು ಪ್ರಕ್ರಿಯೆ ಇದೆ. ಯಾಕೆ ಅಂತ ಹೇಳಿದ್ರೆ, ಒಂದು ಕೆಂಪಮ್ಮ 64 ವರ್ಷ ಅವಳು ನೋಡಿದ್ದಾಳೆ ಅನ್ನೋದಕ್ಕೆ ಕೆಲವರು ಸೃಷ್ಟಿ ಮಾಡ್ತಾರೆ. ಈಗ ಅಲ್ಲಿ ಟ್ರೈನ್ ಇತ್ತ, ಟ್ರೈನ್ ನಂಬರು ಕೊಡ್ತಾಳೆ ಆಕೆ, ಎಲ್ಲಿ ಇಳಿದೆ ಅಂತ ಅನ್ನುವಂಥದ್ದು. ಟ್ರೈನ್ ಯಾಕೆ ಇರ್ಲಿಲ್ಲ ಅಂತ ಯಾವನೋ ಒಬ್ಬ ಸುಳ್ಳು ಹಬ್ಬಿಸ್ತಾ ಇದ್ರೆ ಅವ್ರು ಇನ್ಯಾರೋ ಅದನ್ನ ಕೇಳ್ಕೊಳ್ಳೋರು ಇರ್ತಾರಲ್ಲ, ಕಿವಿಗೆ ಇಂಪಾಗತ್ತೆ ಅಂತ ಹೇಳಿ ಅವರೂ ಇರ್ತಾರೆ. ಅದರಿಂದಾಗಿ ನಾವು ಇಲ್ಲಿ ಹೊರಟಾಗಿ ಕೆಲವೊಮ್ಮೆ ತನಿಖೆಯ ಭಾಗವಾಗಿ ನಡೆದಿರಬಹುದಾದ ಘಟನೆ ಇರ್ಬೋದು. ಆದಾಗ್ಯೂ ನಾವು ವಿನಂತಿಸ್ಕೊಳ್ಳೋದು SIT ಅವ್ರನ್ನ ಸ್ವಲ್ಪ ವಿನಮ್ರವಾಗಿ ವಿನಂತಿ ಪೂರ್ವಕವಾಗಿ ಕೆಲಸ ಮಾಡಿ ಅಂತ ಹೇಳಿ. ಆದ್ರೆ ಕೆಲವರು ಯಾಕೆಷ್ಟು ವಿನಂತಿ ಮಾಡ್ಕೊಳ್ಬೇಕು ಅಂತ ಅವ್ರ ಹತ್ರ ವಿನಂತಿ ಮಾಡ್ಕೊಳಕ್ ಅಗತ್ಯ ಏನಿದೆ ಅಂತ ಅಧಿಕಾರಿಗಳು ನಮ್ಮ ಹೇಳ್ತೀನಿ ನೋಡಿ. ಪ್ರಶಾಂತ್ ಅವರೇ, ನಿಮ್ಮ ಮುಂದಿದ್ದಂತ ಮಾಸ್ಕ್ ಮ್ಯಾನ್ ಚಿನ್ನಯ್ಯನವ್ರು ಯಾರಿದ್ರು, ಅವರು ಬಂದಾಗ ಅವರ ಹಿಂದೆ ಭಾರಿ ಗಂಭೀರವಾದಂತ ಅಂಶವನ್ನು ಇಟ್ಕೊಂಡು
ನೂರಾರು ಜನ ಅವ್ರನ್ನ ಕಾವಲು ಕಾಯ್ಕೊಂಡು ಅವ್ರಿಗೆ ರೆಸ್ಪೆಕ್ಟಬಲ್ ಆಗಿ ವರ್ತಿಸಿ ಕೊನೆಗೆ ನಾನು ಬಲವಂತವಾಗಿ ಕಳಿಸಲ್ಪಟ್ಟಿದ್ದೀನಿ ಎನ್ನುವ ಮಾತುಕತೆಗೆ ಆತ ಬರ್ತಾನೆ ಅಂತ ಹೇಳಿದ್ರೆ ಸಾಕ್ಷಿಯನ್ನ ಗೌರವಯುತವಾಗಿ ನಡೆಸ್ಕೊಂಡು ಬಿರಿಯಾನಿ ತರಿಸಿ ತಿನ್ಸಿದ್ದ ಕಾರಣಕ್ಕೆ ಅವನು ಉಲ್ಟಾ ಹೊಡೆದಿದ್ದೀಯಲ್ಲ, ಉಲ್ಟಾ ಹೊಡೆದಿದ್ದಾನೋ ಅಥವಾ ಇಲ್ವೋ ಅದು ಗೊತ್ತಿಲ್ಲ ನನಗೆ. ಆದಾಗ್ಯೂ ಕೂಡ ಇದೇ ಮಾಧ್ಯಮದಲ್ಲಿ ನಾವು ನೀವು ಅವರು ಮತ್ತೊಬ್ಬರು ಕೂತು ಬಿರಿಯಾನಿ ತರಿಸ್ಕೊಂಡು ತಿನ್ನಿಸ್ಕೊಂಡು ಮಾಡ್ತಿದ್ದಾರ, ಮೊದ್ಲು ಹೊಡೀರಿ ಬಡೀರಿ ಮತ್ತೆ ಲೆಕ್ಕ ಹೇಳಿ ಅಂತ ಹೇಳಕ್ ಶುರು ಮಾಡಿದ್ವಿ. ಇದು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಕೆಲವರು ವಿನಯಪೂರ್ವಕವಾಗಿ ಬರ್ತಿದ್ದಾರೆ, ಕೆಲವರು ಸುಳ್ಳು ಹೇಳ್ಕೊಂಡು ಬರ್ತಿದ್ದಾರೆ, ಮತ್ತೊಬ್ರು ಇನ್ನೊಂದ್ ತರ ಬರ್ತಾರೆ. ಹಾಗಾಗಿ ಕೆಲವರು ಇದು ಮನುಷ್ಯ ಸಹಜವಾದ ಪ್ರಕ್ರಿಯೆಯಲ್ಲಿ ತಾಳ್ಮೆ ಕಳ್ಕೊಂಡಿರುವ ಸಾಧ್ಯತೆಗಳನ್ನ ನಾನು ಅಲ್ಲಗೆಳೆಯಲಾರೆ, ಸ್ಪಷ್ಟವಾಗಿ ಹೇಳ್ತಿದ್ದೇನೆ. ತಾಳ್ಮೆ ಕಳೆದುಕೊಂಡಿರುವ ವಿಚಾರದಲ್ಲಿ ಅಲ್ಲೆಗೆಳೆಯಲಾರೆ. ಅಥವಾ ಬೇರೆಯವರು ಈಗಾಗಲೇ ಸುದ್ದಿ ಹಬ್ಬಿಸಿದ್ರು, ಒಡನಾಡಿಯಲ್ಲಿ ಆ ಹುಡುಗಿಯನ್ನ ಆ ಹೆಂಗಸನ್ನ ಕೂಡಿಟ್ಬಿಟ್ಟಿದ್ರು 2 ವರ್ಷದಿಂದ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಅದನ್ನು ಕೂಡ ಬಾಯ್ ಬಿಡಿಸ್ಬೇಕಲ್ಲ. ಅವ್ರು ಕೂಡಿಟ್ಟ ಅಥವಾ ಅವನು ಒಡನಾಡಿಯಿಂದ ಡೈರೆಕ್ಟ್ ಬಂದ್ರ ಅಥವಾ ಅವ್ರ ಕಂಟ್ರೋಲ್ ಅಲ್ಲಿ ಇದ್ದೀರಾ, ಅವರ ಇದ್ರಲ್ಲಿ ಇದ್ದೀರಾ ಅಂತನಾದ್ರೂ ಬಾಯ್ ಬಿಡಿಸ್ಬೇಕಲ್ವಾ. ಆಗ ಹೊರಟಾಗಿ ಕೆಲವೊಮ್ಮೆ ಮಾತಾಡಿರುವ ಸಾಧ್ಯತೆಗಳನ್ನ ನಾನು ಕೂಡ ವಿನಂತಿಸುವುದೇನು, 64 ವರ್ಷದ ಮಹಿಳೆಗೆ ಮೃದುತ್ವವನ್ನ ಟೆಕ್ನಿಕಲ್ ಆಗಿ ತರಬೇತಿ ಹೊಂದಿದ ರೀತಿಯಲ್ಲಿ ಪ್ರಶ್ನಿಸಬೇಕು. ಅದು ಮಾನವೀಯ ಸಹಸ್ಪಂದನವಾಗಿರ್ಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯವೇ ಹೊರತು ಟೋಟಲ್ SIT ನಾಶವಾಗಿ ಹೋಗಿದೆ, ಸೊ ಟೋಟಲ್ ಆಗಿ ಅವ್ರ ಎನ್ಕ್ವೈರಿಯೇ ತಪ್ಪು ಅಂತ ಹೇಳ್ತಾರೆ. ಅಲ್ಲ, ಈಗ ಎರಡು ರೀತಿಯ ಒಡನಾಡಿಯಿಂದ 2 ರೀತಿಯ ಹೇಳಿಕೆ ಬರ್ತಾ ಇದೆ. ಈಗ ಸ್ಟ್ಯಾನ್ಲಿ ಅವರು ಒಂದು ಕಡೆ ಹೇಳಿಕೆ ಬರ್ತಾ ಇಲ್ಲ. ಸ್ಟ್ಯಾನ್ಲಿ ಅವರು ಸ್ಟ್ಯಾನ್ಲಿ ಅವರು ಒಂದು ರೀತಿ ಹೇಳ್ತಾ ಇದ್ದಾರೆ, ಇದು ನಿಮ್ಮ ವೈಯಕ್ತಿಕ ಹೇಳಿಕೆ ಅಂತ ತಗೊಳ್ಳೋದಾ, ಒಡನಾಡಿ ಹೇಳಿಕೆ ಅಂತ ತಗೊಳ್ಳೋದಾ ಅಂತ. ಯಾವುದು? ಈಗ ನೀವು ಹೇಳ್ತಾ ಇರೋದು ಒಡನಾಡಿಯ ಹೇಳಿಕೆಗಳು. ಸ್ಟ್ಯಾನ್ಲಿ ಅವರು ಹೇಳುವ ಹೇಳಿಕೆಯು ಒಡನಾಡಿ ಹೇಳಿಕೆಯೇ, ಪರಶುರಾಮ್ ಅವರು ಹೇಳುವ ಹೇಳಿಕೆಯು ಒಡನಾಡಿ ಹೇಳಿಕೆಯೇ. ಆದಾಗಿ ಸ್ಟ್ಯಾನ್ಲಿ ಅವರು ಸಾಕ್ಷಿ ಒಬ್ಬಳನ್ನ ಗೌರವಿತವಾಗಿ ನಡೆಸ್ಕೋಬೇಕಿತ್ತು, ಮತ್ತಷ್ಟು ಮೃದುವಾಗಿ ವರ್ತಿಸಬೇಕಾಗಿತ್ತು. ಆದ್ರೆ ಇದು ಇನ್ಹ್ಯೂಮನ್ ಆದಂತ ನಡೆಯನ್ನ ನಡೆದಿದ್ದಾರೆ ಅನ್ನುವಂಥದ್ದು SIT ಅಲ್ಲಿ. ಅದ್ರಲ್ಲಿ ಎಲ್ಲಿದೆ ನನ್ನ ಡಿಸ್ಪ್ಯೂಟ್? ಸರಿ ಅವ್ರು ಹೇಳಿದ್ದು. ಆದಾಗ್ಯೂ ನಾನು ಹೇಳುವಂಥದ್ದು ಓವರ್ ಆಲ್ ಆಗಿ ಯಾವುದೋ ಒಂದು ಅಲ್ಲಿ ಯಾವುದು ಮೂಳೆಗಳ ಬೆಟ್ಟವನ್ನು ನೋಡಿದ್ದೇನೆ ಅಂತ ಹೇಳಿದ್ರೆ ಈಗ ವಿಠಲ್ ಗೌಡನ್ನ ಅರೆಸ್ಟ್ ಮಾಡ್ಬೇಕಿತ್ತಲ್ವಾ? ನೋಡಿಲ್ಲ ನೀನು ಅಂತ. ನೋಡಿದ್ದೇನೆ ಅಂತ ಹೇಳಿ ಸಾರ್ವಜನಿಕವಾಗಿ ಎಲ್ರಿಗೂ ಹೇಳಿದ ಮೇಲೆ ಎಲ್ಲಿ ನೋಡಿದ್ಯಾ ನೀನು? ಯಾಕೆ ಸುಳ್ಳನ್ನು ಹಬ್ಬಿಸ್ತಿದ್ಯಾ? ಯಾತಕ್ಕೆ ಆತಂಕವನ್ನು ಸೃಷ್ಟಿಸ್ತಿದ್ಯಾ ಅಂತ ಹೇಳಿ ಅದರಡಿಯಲ್ಲಿ ಕೇಸ್ ಹಾಕ್ಬೇಕಿತ್ತಲ್ವಾ SIT ಅವರು? ಇದರ ಅರ್ಥ ನೀವು ಭಾವಿಸ್ಬೇಕು ಅಂದ್ರೆ SIT ಅವರು ಅವನ ವಿರುದ್ಧ ಈ ಕ್ರೈಮ್ ಅನ್ನ ಅಥವಾ ಈ ತರದ ಗಾಬರಿಗೊಳ್ಳುವ ಸುದ್ದಿಯನ್ನ ಹರಡ್ತಿಲ್ಲ ಅಂದ್ರೆ ಕೇಸ್ ಹಾಕಿಲ್ಲ ಅಂತ ಹೇಳೋದಾದ್ರೆ ಅದನ್ನ ಪುರಸ್ಕರಿಸಿದಾಗ ಅಲ್ವಾ ಸರ್? ಸ್ವಲ್ಪ ಆಲೋಚನೆಯುಕ್ತವಾಗಿಯೂ ಕೂಡ ಯೋಚಿಸ್ಬೇಕು. ಅದನ್ನ ಪುರಸ್ಕರಿಸಿದಾಗ ಅಲ್ವಾ ಒಂದು. ಆಮೇಲೆ ಎರಡನೇದು, ಈ ವೈಯಕ್ತಿಕ ವ್ಯಕ್ತಿತ್ವ ನಾವಿಬ್ರು ಒಂದೇ ಅಂತ ಅಂದುಕೊಂಡಾಗಿಯೂ ಕೂಡ ಅವರು ಆ ತರ ಸೌಜನ್ಯ ಪೂರ್ವಕವಾಗೇ ವರ್ತಿಸ್ಬೇಕು ಅಂತ. ಆದ್ರೆ ಸೌಜನ್ಯ ಪೂರ್ವಕವಾಗಿ ವರ್ತಿಸಿದ ಮಾಸ್ಕ್ ಮ್ಯಾನ್ ಮಾಡಿದ ಘಟನೆ ಅವ್ರ ತಲೆಯಲ್ಲಿ ಬೇರೆ ರೀತಿ ಓಡಿಸಿರ್ಬೋದು. ನಾನ್ ಕೇಳೋದು ಕೂಡ ಅದನ್ನೇ, ಸೌಜನ್ಯವಾಗಿ ವರ್ತಿಸಿಯಪ್ಪ, ವಯಸ್ಸಾದವ್ರು ಬಂದಿದ್ದಾರೆ, ಅಲ್ಲಿ ನಾವೇನೋ ಮಾಡಿದೀವಿ ಅಥವಾ ಏನೋ ಟ್ಯೂನ್ ಮಾಡಿದೀನಿ ಅಂದ್ರೆ ನಮ್ಮ ರೀತಿ ನಮ್ಮೊಡನೆ ವರ್ತನೆ ಬೇರೆ ರೀತಿ ಆಗಿರ್ಲಿ ಅಂತ ಕೇಳ್ಕೊಳ್ತೇವೆ. ಆದಾಗ್ಯೂ ಕೂಡ ಪ್ರಶಾಂತ್ ಅವರೇ, ಬಾರಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಇದು ಕಣ್ಗಾವಲಿನಲ್ಲಿದೆ ಅನ್ನೋದು ನಮ್ಮೆಲ್ರಿಗೂ ಅರ್ಥ ಆಗ್ಬೇಕು. ಹೈಕೋರ್ಟಿನ ಕಣ್ಗಾವಲಿನಲ್ಲಿದೆ, ಸುಪ್ರೀಂ ಕೋರ್ಟಿನ ಕಣ್ಗಾವಲಿನಲ್ಲಿದೆ. ಮೂಳೆಗಳ ರಾಶಿಯನ್ನ ನೋಡಿದಂತ ವಿಚಾರದಲ್ಲಿ ಮೌನವಾಗಿ ಕೂತ್ಕೊಳ್ಳಿಕ್ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮಗಳ ಪ್ರತಿನಿಧಿಗಳವರು, ಅವರಿಗೂ ತಲ್ಲಣ ಸೃಷ್ಟಿಯಾಗಿರುತ್ತೆ. ಹೈಕೋರ್ಟಿನ ಗೌರವಾನ್ವಿತ ನ್ಯಾಯಾಧೀಶ ಆಗಿರೋದು ತಲ್ಲಣಗಳು ಸೃಷ್ಟಿಯಾಗಿರುತ್ತೆ. ಏನೇ ಹೇಳಿದ್ರು ಅವು ಕೆಲವು ಪ್ರಶ್ನೆಗಳನ್ನ ಆಲ್ರೆಡಿ ತಲೆಯಲ್ಲಿ ಫೀಡ್ ಮಾಡ್ಕೊಂಡು ಕೂತಿರ್ತವೆ. ಹಾಗಾದ್ರೆ ಇದಕ್ಕೇನ್ ಹೇಳ್ತೀಯಾ, ಹಾಗಾದ್ರೆ ಇದಕ್ಕೇನ್ ಹೇಳ್ತೀಯಾ, ಸ್ಪಷ್ಟವಾಗಿ ನನ್ಗೆ ಆನ್ಸರ್ ಮಾಡು ಅಂತಾರೆ. ಅಲ್ಲೋಗಿ ಪೆ ಪೆ ಬೆ 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 ಅಂತ ಅನ್ನಕ್ಕಾಗಲ್ಲ ಸರ್, ಒಳಕಾಕ್ಬಿಡ್ತಾರೆ. ಪೆ ಪೆ ಬೆ ಬೆ ಹಂಗಾಯ್ತು ಸರ್, ಹಿಂಗ್ ಹೇಳಿದ್ರು, ಈ ತರ ಸುಳ್ಳು ಕತೆ ಕಟ್ಟಿದ್ದು ಅಂತ ಹೇಳಿ.
ಈಗಾಗ್ಲೇ ಈಗಾಗ್ಲೇ 2ನೇ ಸಾರಿ ಈಗಾಗಲೇ ರಿಲೀಸ್ ಆಗಿದೆಯಲ್ಲ ಚೆನ್ನೈನ ಹೇಳಿಕೆಗಳು, ಅದು ಗಂಭೀರವಾಗಿ ಹೇಳ್ತಿದ್ದಾನ, ಅಲ್ಲಿ ಆತಂಕ ಮುಡುಗುಟ್ಟಿದ್ಯಾ, ಅದು ಯಾರಾದ್ರೂ ಬಲವಂತವಾಗಿ ಹೇಳಿಸ್ತಿದ್ದಾರಾ, ಇವನೇ ವಾಲಂಟಿಯರ್ ಆಗಿ ಬಂದಿದ್ದಾರಾ ಅಂತ ಹೇಳಿ ಅದ್ರ ಮೇಲೆಯೂ ಕೂಡ ಸೈಕಾಲಜಿಸ್ಟ್ ರಿವ್ಯೂ ಮಾಡ್ತಾ ಇದ್ದಾರೆ. ಅದು ಅವ್ರಿಗೆ ಗೊತ್ತಿರಲ್ಲ, SIT ಅವರಿಗೆ ಗೊತ್ತಿರಲ್ಲ ಯಾವ ರೀತಿಯಾದಂತ ತನಿಖೆಯ ಸೂಕ್ಷ್ಮತೆ, ತನಿಖೆಯ ಮಾನದಂಡ ಮತ್ತು ತನಿಖೆಯ ಜಾಗೃತಿ ಮತ್ತು ತನಿಖೆಯ ವಿಚಾರದಲ್ಲಿ ಸಮಗ್ರ ಚಲನೆಗಳು ಸಿಗ್ತವೆ. ಈಗ ಹೇಳಿದ್ರೆ ಅದು ಆಗ್ಲೇ ಊತಾಕಿದ್ವಿ, ಅದಾಗಾದ್ರೆ ಮಶಾಣ ಅಂತಾರ ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಿ? ಇಲ್ಲ, ಹಾಗಾದ್ರೆ ಅಲ್ಲಿ ಊತಾಕ್ದವ್ರು ಯಾರು, ಅವ್ರನ್ನ ಎಳ್ಕಂಬ ಅಂತಾರೆ. ಆಗ ಇವ್ರು ರೆಡಿ ಇಟ್ಕೊಂಡಿರ್ಬೇಕು ಅವ್ರನ್ನ. ಪ್ರಶಾಂತ್ ಅವ್ರೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. 2ನೇದು, ಬಂಗ್ಲಾ ಗುಡ್ಡಕ್ಕೆ ಆ ವೃದ್ಧ ಹೋಗ್ಲಿಕ್ಕೆ ಸಾಧ್ಯವಾ? ಸಾಧ್ಯ ಇರ್ಬೋದು, 90 ವರ್ಷದ ಬೆಟ್ಟ ಹತ್ಬೋದು. ಆ ಬೆಟ್ಟ ಹತ್ಲಿಕ್ಕೆ ಬರೋದಿಲ್ವಾ? ಹಾಗಾದ್ರೆ ಅವನ ದಾಖಲೆಗಳನ್ನ ಅವ್ರ ಮನೆಗೆ ಸಿಕ್ಕಿದ ನಂತರವೂ ಕೂಡ ಪಂಚಾಯತಿದಾರರು ಯಾಕೆ ಅವರ ಮನೆಗೆ ಎಡ ತಲುಪಿಸ್ತಿಲ್ಲ? ಗುರ್ತಿನ ಚೀಟಿ ಅಲ್ಲೇ ಬಿದ್ದಾಗಿಯೂ ಕೂಡ ಪ್ರಶ್ನೆ ಉದ್ಭವಿಸಲ್ವಾ? ಉದ್ಭವಿಸೋದಿಲ್ವಾ? ಆ ಪ್ರಶ್ನೆಯನ್ನ ನಾವು ಕೇಳಲೇಬೇಕಾಗತ್ತೆ. ಹಾಗಾಗಿ ನೋಡಿ, ಇಲ್ಲಿ ಯಾವುದೇ ಡಿಸ್ಪ್ಯೂಟ್ ಇಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಕೆಲವು ಮೇನ್ ಸ್ಟ್ರೀಮ್ನ ಕೆಲವು 1-2 ಮಾಧ್ಯಮಗಳು ಆ ಸ್ಟ್ಯಾನ್ಲಿಯನ್ನು ಮಾತ್ರ ಟಾರ್ಗೆಟ್ ಮಾಡ್ಕೊಂಡು ಮಾತಾಡೋದಕ್ಕೂ ಅಥವಾ ಪರಶುರಾಮನ ಟಾರ್ಗೆಟ್ ಮಾಡೋದಕ್ಕೂ ಭಿನ್ನತೆ ಇದೆ. ಆದ್ರೆ ನನ್ನ ಆಲೋಚನೆಗಳೇ ಬೇರೆಯ ಪ್ರಕ್ರಿಯೆ. ಆದ್ರೆ ನಮ್ಮೆಲ್ಲರ ಪ್ರಕ್ರಿಯೆಯು ಒಂದೇ, ಸೌಜನ್ಯಳಿಗೆ ನ್ಯಾಯ ಅನ್ನುವಂಥದ್ದು. ಸೌಜನ್ಯಳಿಗೆ ನ್ಯಾಯ ಅನ್ನುವಂತ ನಿಟ್ಟಿನಲ್ಲಿ ಕೆಲವು ಸಾರಿ ಕೆಲವರ ವರ್ತನೆಗಳು ನಮ್ಮನ್ನು ಆತಂಕಕ್ಕೆ ತಳ್ಳಬಹುದು, ವಿಚಾರಕ್ಕೆ ತಳ್ಳಬಹುದು, ಮತ್ತೊಂದಕ್ಕೆ ತಳ್ಳಬಹುದು. ಆದ್ರೆ ನಮ್ಮೊಳಗಿನ ಪ್ರಬುದ್ಧತೆ, ನಮ್ಮೊಳಗಿನ ಶಕ್ತಿಯುತವಾದ ನಡೆ ಮತ್ತು ನಂಬಿಕೆ, ನಾವೇ ಹೇಳಿದಂಥದ್ದಲ್ವಾ SIT ರಚನೆ ಮಾಡಿ ಅಂತ ಹೇಳಿ, ನಾವೇ ಈಗ ಒರಟಾಗಿ ಬಂದಾಗ ಸಣ್ಣದಾಗಿ, ನೋಡಪ್ಪ ನಿಮ್ಮ ಕೆಳ ಅಧಿಕಾರಿಗಳು ಸರಿಯಾಗಿ ಸಂಬೋಧಿಸ್ತಿಲ್ಲ, ಅವರ ಕಿವಿಯನ್ನು ಹಿಂಡಿ ಅಂತ ಹೇಳ್ತಾರೆ. ಏನಾಗೋಗಿದೆ? ಕೆಲವರು ನಾನ್ ನೋಡಿದೆ, ನಾನ್ ಮಾಡಿದೆ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಬಂದಿರೋರು ಅವ್ರ ಮುಂದೆ ಇರ್ಬೋದು. ಹಾಗಾಗಿ ಕೆಲವು ಸಾರಿ ಕೆಲವು ಕಾರಣದಲ್ಲಿ ಅಪ್ರೋಚ್ ಸರಿ ಇಲ್ಲದೆ ಇರ್ಬೋದು. ಕೆಲವು ವಿಷಯದಲ್ಲಿ ಇವರು ತೆಗೆದುಕೊಳ್ಳುವ ನಿರ್ಣಯಗಳು ನಮಗೆ ಆಶ್ಚರ್ಯವು ಪರಮಾಶ್ಚರ್ಯವನ್ನು ಸೃಷ್ಟಿ ಮಾಡ್ತಾ ಇದೆ. ನಿಮ್ಮ ಹಾಗೆ ನಮಗೂ ಕೂಡ ಪರಮಾಶ್ಚರ್ಯವನ್ನು ಸೃಷ್ಟಿ ಮಾಡ್ತಾ ಇದೆ. ಆದ್ರೆ ಬಹಳಷ್ಟು ನೋಡಿ, ಇತಿಹಾಸದಲ್ಲಿ ಕಂಡು ಕೇಳಿರಿಯದ ಮೂಳೆಗಳ ಬೆಟ್ಟವನ್ನು ನೋಡಿದ್ದೇನೆ ಅಂತ ಹೇಳಿದ್ರೆ ಯಾವ ಜಡ್ಜು ಕೂಡ, ಗೌರವಾನ್ವಿತ ಜಡ್ಜು ಕೂಡ ಮೌನವಾಗಿರಲ್ಲ. ಯಾಕೆಂದ್ರೆ ಅವನ ಸಾಸ್ಪಂದನೆ ಸುಮೋಟದತ್ತ ಹೋಗುತ್ತೆ. ಅದನ್ನ ಅರ್ಥ ಮಾಡ್ಕೊಬೇಕು ನಾವು. ಹಾಗಾದ್ರೆ ಎಷ್ಟು ಮೂಳೆ ಸಿಕ್ಕಿದ್ವಪ್ಪ, ಎಷ್ಟು ಬುರುಡೆ ಸಿಕ್ಕಿದ್ವಪ್ಪ, ಯಾವ DNA ಬಂತಪ್ಪ, ಹೇಗೆ ಬಂತಪ್ಪ ಅಂತ ಹೇಳಿ ಸಮಗ್ರವಾಗಿ ಬರುತ್ತೆ. ಈಗ ನಿಮ್ಗೆ ಹೇಳಿದೆ, ಒಂದೇ ಮಾತು ಹೇಳಿದೆ, ಅಯ್ಯಪ್ಪನ ತಲೆ ಬುರುಡೆ ಸಿಕ್ಕಿದೆ, ಅಸ್ಥಿ ಪಂಜರ ಸಿಕ್ಕಿದೆ, ಐಡೆಂಟಿ ಕಾರ್ಡ್ ಸಿಕ್ಕಿದೆ, ಅವನ ಎಲ್ಲಾ ಪೂರ್ವಪರ ಬಿದ್ದು ಆ ಹೆಣವನ್ನು ತಗೊಂಡೋಗಿ ಅಲ್ಲಿ ಬಾಂಗ್ಲಾ ಗುಡ್ಡದಲ್ಲಿ ಊತಾಕಿದಂತ ಪಂಚಾಯತಿದವರೇ ಊತಾಕಿದ್ವಿ ಅಂತ ಹೇಳೋದಾದ್ರೆ ಹೆಂಗೆ ಸಾಧ್ಯ? ಒಂದು ಎಲ್ಲಾದ್ರೂ ಜಾರಿ ಹೋಗ್ಬೇಕಿತ್ತಲ್ವಾ? ಇನ್ನೊಬ್ರು ಯಾವ್ದೋ ಗಿಳಿ ಮಾತಾಡುತ್ತಲ್ಲ, ಆತ್ಮಹತ್ಯೆಯ ಜಾಗ ಅಂತ ಹೇಳಿ, ಅದು ಗುಂಡಿ ತೆಗೆದ್ಬಿಟ್ಟು ಅದೇ ಬಿತ್ಕೊಳುತ್ತಾ? ಅಂತ ಮೂರ್ಖರು ಇರ್ತಾರೆ, ಶತಮೂರ್ಖರು. ಅವಕ್ಕೆ ಏನಂತ ಹೇಳಿದ್ರೆ ಯಾರೋ ಪಾಠ ಹೇಳ್ಕೊಟ್ಟಿರ್ತಾರೆ ಗಿಣಿಗೆ, ಹೇ ಗಿಣಿ ಇದೆತ್ತು, ಹೇ ಗಿಣಿ ಅಮ್ಮ ಅನ್ನು, ಹೇ ಗಿಣಿ ಅಪ್ಪ ಅನ್ನು ಅಂತ. ಆ ತರ ಗಿಣಿಗೆ ಉರುವೋಡದ ಪಾಠ ಬೇರೆ ಸರ್, ಇಲ್ಲಿ ತಿಳುವಳಿಕೆಯ ಪಾಠ ಬೇಕಾಗಿದೆ. ಹಾಗಾಗಿ SIT ತಿಳುವಳಿಕೆಯ ಜಾಗೃತಿಯಲ್ಲಿ ಹೋಗ್ತಿರುತ್ತೆ. ಇದು ಅಂತಾರಾಷ್ಟ್ರೀಯ ಕಾನೂನುಗಳು ಕೂಡ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾವೆ. ಅದು ಸಣ್ಣ ಘಟನೆ ಅಲ್ಲ ಪ್ರಶಾಂತ್, ಇದು ಸಣ್ಣ ಘಟನೆ ಅಲ್ಲ, ಬೀಭತ್ಸ. ಅಯ್ಯೋ, ಆ ಕತ್ತಲಲ್ಲಿ, ಆ ನರಕದಲ್ಲಿ ಅಷ್ಟು ದೂರ ಮೇಲೆತ್ಕೊಂಡೋಗಿ ಹೆಣಗಳ ರಾಶಿ ಸಿಗೋದಿದೆಯಲ್ಲ, ಅದು ಸಾಮಾನ್ಯವಾದ ಘಟನೆ ಅಂತ ನೀವ್ಯಾರು ಭಾವಿಸ್ತಕ್ಕದ್ದಲ್ಲ. SIT ಅದನ್ನ ಮೌನವಾಗಿ ಸ್ಟೋರ್ ಮಾಡ್ಕೊತದೆ ಅಂತ ಹೇಳುವಾಗಿಲ್ಲ. ಹಾಗಾದ್ರೆ ಹೇಳ್ತಾ ಇತ್ತು ಸ್ಪಷ್ಟವಾಗಿ, ಯಾವುದೇ ರೀತಿಯಾಗಿ ಇಲ್ಲಿ ದೇವಸ್ಥಾನದ ವಿರುದ್ಧವಾಗಿ ಸಂಚು ರೂಪಿಸಲ್ಪಟ್ಟಿದೆ ಅಥವಾ ವ್ಯಕ್ತಿಗಳ ವಿರುದ್ಧ ಸಂಚು ರೂಪಿಸಲ್ಪಟ್ಟಿದೆ, ಆ ಸಂಚು ರೂಪನೆ ಆಗಿರೋದಕ್ಕೆ ಇಂತಿಂತ ಕಾರಣಗಳು ನಮ್ಮ ಮುಂದಿವೆ ಅನ್ನುವಂಥದ್ದನ್ನ ಆಲ್ರೆಡಿ ಗೌರವಾನ್ವಿತ ನ್ಯಾಯಾಧೀಶರು ಮುಂದೆ ಇಡ್ತಿದ್ರು. ಅವು ಯಾವನ್ನೂ ಇಟ್ಟಿಲ್ಲ. ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ.
ಅವು ಯಾವನ್ನೂ ಇಟ್ಟಿಲ್ಲ ಅಂದಾಗ ನಾವು ಜಾಗೃತಿಯ ಎಚ್ಚರಿಕೆಯ ಮಾನದಂಡದಲ್ಲೇ ಮುನ್ನಡಿಬೇಕು. ಆ ವೃದ್ಧಿಯೊಬ್ಬಳನ್ನ ನಡೆಸ್ಕೊಂಡ ರೀತಿಯಲ್ಲಿ ನೊಂದಿರ್ಬೋದು, ಸ್ಟ್ಯಾನ್ಲಿ ಅವರು ನೊಂದಿರ್ಬೋದು, ನಮಗೂ ಹೊರಟಾಗಿರ್ಬೋದು, ಆಗ್ಲಿ ಆದ್ರೆ ತನಿಖೆ ಇದು. ಆಗ್ಲಿ ಖಂಡಿತವಾಗ್ಲೂ ನಾನಂತೂ ಈಗ ನಿಮ್ಮ ಇದು 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 ಸ್ವತಃ ಪರಶುರಾಮ್ ಅವರ ಒಂದು ಅವರ ಒಂದು ಹೇಳಿಕೆ. ಅದನ್ನ ಯಾಕಂದ್ರೆ ನಾನಂತೂ SIT ಬಗ್ಗೆ ಈಗ ಖಂಡಿತವಾಗಿ ನಿರಾಸೆಗೊಳಗಾಗಿದ್ದೀನಿ. ನನ್ನ ಮನಸ್ಸಲ್ಲಂತೂ ಈ ರೀತಿಯ ಭಾವನೆ ಇಲ್ಲ. ನನಗೆ ಪತ್ರಕರ್ತರಾಗಿ ಇದು ಕಂಪ್ಲೀಟ್ ಆಗಿ ನಮ್ಮ ಪರಶುರಾಮ್ ಅವರ ಒಂದು ಭಾವನೆ ಖಂಡಿತವಾಗಿ ಇರಬಹುದು, ಅದ್ರಲ್ಲಿ ಸತ್ಯ ಇರಬಹುದು. ಜನರು ಆಲೋಚಿಸ್ತಾರೆ ಪ್ರಶಾಂತ್, ಜನರು ಕೂಡ ಈಗ ನೀವು ಮಾತಾಡ್ಸಿದ್ದು ಒಳ್ಳೆಯದೇ ಆಯ್ತು, ಜನರು ಕೂಡ ಹೌದಲ್ವಾ ಅಂತ ಅನ್ಬೇಕಲ್ವಾ, ಎಣ ಯಾರ ಪಾಲಾಗ್ಬೇಕಪ್ಪ? ಈಗ ನಾನ್ ಸತ್ರೆ ನನ್ನ ಎಣ ಯಾರ ಪಾಲಾಗ್ಬೇಕು? ನನ್ನ ಹೆಂಡತಿಯೋ ನನ್ನ ತಂದೆ ತಾಯಿಗೋ ವಶಕ್ಕೆ ಹೋಗ್ಬೇಕಲ್ವಾ ನನ್ನ ಹೆಣ? ಕಾಡು ಹೆಣ ಆಗುವಾಗಿಲ್ವಲ್ಲ. ಎಲ್ಲ ದಾಖಲೆ ಇದ್ದಾಗ, ಎಲ್ಲ ಐಡೆಂಟಿ ಕಾರ್ಡ್ ಇದ್ದಾಗ, ಎಲ್ಲ ದಾಖಲೆಗಳು ನನ್ನ ಬಳಿ ಇದ್ದಾಗ ಆ ತರದ ಅಂಶ ಇರ್ಬೋದು. ಅದು ನಾವು ನಮ್ಮ ಆಶಾವಾದಿತನವನ್ನ ಕಳೆದುಕೊಳ್ಳೋದು ಬೇಡ. ನಾನು ನನ್ನ ಎಲ್ಲಾ ಮಿತ್ರರಿಗೆ ಹೇಳೋದು, ನನ್ನ ಎಲ್ಲಾ ಆತ್ಮೀಯ ಸ್ನೇಹಿತರಿಗೆ ಹೇಳೋದು, ಏನೋ ಒಂದು ರಿಸಲ್ಟ್ ಬರುತ್ತೆ, ಕಾಯೋಣ. ಹಾಗಾದ್ರೆ ಕೊಂದವರು ಯಾರು ಬೇಕಲ್ವಾ? ಇಂಡೈರೆಕ್ಟ್ ಆಗೋ ಡೈರೆಕ್ಟ್ ಆಗೋ ಯಾವುದೋ ರೀತಿಯಲ್ಲಿ ಕೊಂದವರು ಯಾರು, ಅಷ್ಟೂ ಮೂಳೆಗಳು ಅಲ್ಲಿ ಸಂಗ್ರಹಿಸ್ಲಿಕ್ಕೆ ಹದ್ದುಗಳು ಹೊತ್ಕೊಂಡೋಗಿ ತಿಂದು ಅಲ್ಲಿ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಗಿಳಿ ಹೇಳುವಾಗ ಆಗೋದಿಲ್ಲ, ಕಥೆಗಳನ್ನ ಹೇಳಲಿಕ್ಕೆ ಆಗೋದಿಲ್ಲ. ಇವರೆಲ್ಲ ಕೆಲವರಂತೂ ಪರಮ ಪಾಪಿಗಳೇ. ಅವರು ಯಾವುದೇ ನನ್ನ ಸಮಾಜದಲ್ಲಿ ಇರ್ಲಿಕ್ಕೆ ಲಾಯಕಲ್ದೆ ಇರುವಂತವ್ರು. ಅವ್ರ ಬಗ್ಗೆ ನಾನು ಮಾತಾಡ್ಲಾರೆ. ಆದಾಗ್ಯೂ ನಿಮ್ಮೊಳಗೆ ಹೇಳುವಂಥದ್ದು, ನೀವು ಆಗ್ಲಿ ಮತ್ತಷ್ಟು ಜನ ಸ್ನೇಹಿತರಾಗ್ಲಿ ವಿಶ್ವಾಸವನ್ನ ಕಳೆದುಕೊಳ್ಬೇಡಿ, ಕಾಯೋಣ. ಆ ನ್ಯಾಯಾಲಯಗಳಿವೆ, ನಮ್ಮ ಭಕ್ತಿ ನ್ಯಾಯಾಲಯಕ್ಕೆ ಅಷ್ಟು ಬಾಗಿಲು ತಟ್ಟುವ ಶಕ್ತಿ ಇದೆ. ಆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡುವಂಥದ್ದು ಮಾಡ್ಲೇಬೇಕಾಗತ್ತೆ. ಈಗಾಗ್ಲೇ ನೀವು ಅನ್ಕೊಂಡಿರ್ತೀರಿ ಪ್ರಶಾಂತ್, ಅವರು ಇದು ಮಾಡ್ಬಿಟ್ಟಿದ್ದಾರೆ ಅಂತ, ಅವರು ಏನಕ್ಕೋ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಅವೆಲ್ಲ ಕಣ್ಗಾವಲಲ್ಲಿ ಇರ್ತವೆ, ನಿಮ್ಗೆ ಅರ್ಥ ಆಗಲ್ಲ. ಕಣ್ಣುಗಾವಲಲ್ಲಿ ಎಲ್ಲವೂ ಕೂಡ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇರ್ತದೆ. ಅಲ್ಲಿ ಸೊತ್ತ ಹೆಣವೂ ಕೂಡ ಹಿಂದೂ ಹೆಣ, ಅಲ್ಲಿ ಯಾವುದೇ ಮುಸ್ಲಿಂ ಹೆಣ ಬಿದ್ದಿಲ್ಲ, ಕ್ರೈಸ್ತರ ಹೆಣ ಬಿದ್ದಿಲ್ಲ, ಮತ್ತೊಬ್ಬರ ಹೆಣ ಬಿದ್ದಿಲ್ಲ. ಈಗ ಧ್ವನಿ ಎತ್ತಬೇಕಾಗಿರುವಂಥದ್ದು, ಡ್ಯಾನ್ಸ್ ಹೊಡ್ಕೊ ಬಂದ್ರಲ್ಲಪ್ಪ ಹಿಂದೂಗಳು ನಾಂದ್ರೆ ನಾವುಗಳು, ನೈಜ ಹಿಂದೂಗಳು ಧ್ವನಿ ಎತ್ತುವೆ. ಅಷ್ಟು ಹಸ್ತ ಪಂಜರಕ್ಕೆ ನ್ಯಾಯ ಒದಗಿಸುವ ಪ್ರಕ್ರಿಯೆಯಲ್ಲಿ ಚಾಲನೆ ಕೊಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ಬೇಕಾಗತ್ತೆ. ನನಗಿಂತಲೂ ಸೂಕ್ಷ್ಮ, ನನಗಿಂತಲೂ ಮೃದುತ್ವ, ನಮಗಿಂತಲೂ ಹೆಚ್ಚು ತಾಯ್ತನ ಇರುವ ಸ್ಟ್ಯಾನ್ಲಿ ಆ ಕಾರಣದಿಂದ ವಯಸ್ಸಾದವರಿಗೆ ಆತರ ಅಂದ್ರಲ್ಲ ಅನ್ನೋ ಕಾರಣಕ್ಕೆ ಸಿಟ್ಟಾಗಿರ್ಬೋದು, ಇಲ್ಲ ಅಂತ ಹೇಳಲಾರೆ. ಆದ್ರೆ ಇದು ಸ್ಪಷ್ಟವಾದಂತ ಅಭಿಪ್ರಾಯವೇ. ಇಲ್ಲಿ ಪ್ರತಿಯೊಬ್ಬರನ್ನು ಮಾತಾಡಿಸಿದ್ರೆ ಪ್ರತಿಯೊಬ್ಬರಲ್ಲಿಯೂ ಇದೇ ಅಭಿಪ್ರಾಯಗಳು ವ್ಯಕ್ತವಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಇದು ಧ್ವನಿಸ್ಬೇಕು. ಇಲ್ಲ ಈಗ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ SIT ಮೇಲೆ ಒಂದು ರೀತಿಯ ನಂಬಿಕೆ ಹೋಗ್ಲಿಕ್ಕೆ ಶುರುವಾಗಿದೆ. ಕೇವಲ ಒಂದು ಮೊಹಂತಿ ಹೇಳಲೇಬೇಕು ಈ ವಿಚಾರವನ್ನು ಹೇಳಬೇಕು. ಪ್ರಣವ್ ಮೊಹಂತಿ ಅವರನ್ನ ಬಿಟ್ಟು ನಿಧಾನವಾಗಿ SIT ಮೇಲೆ ನಂಬಿಕೆ ಕಳ್ಕೊಳ್ತಾ ಇದ್ದಾರೆ ಜನ, ನಂಬಿಕೆ ಕಳ್ಕೊಳ್ತಾ ಇದ್ದಾರೆ. ಪ್ರಶಾಂತ್ ಮೊಹಂತಿ ಯಾರ್ರೀ? ಪ್ರಣವ್ ಮೊಹಂತಿ ಯಾರ್ರೀ? SIT ಅಧ್ಯಕ್ಷ, SIT ಟೀಮಿನ ನಾಯಕ. ಅವನಿಗೆ ಕಳಂಕ ತರೋದು ಇಷ್ಟಪಡ್ತಾರ? ಗೊತ್ತಿಲ್ಲ. ಆದ್ರೆ ನ್ಯಾಯಾಲಯದಲ್ಲಿ ಅವರ ವಕೀಲರು, SIT ವಕೀಲರನ್ನು ಅವರು ವಾದ ಮಾಡ್ತಾ ಇರೋ ರೀತಿ ನೋಡಿದಾಗ, ಮತ್ತೆ ನಿಮ್ಮ ಒಬ್ಬ ಸಾಕ್ಷಿ ಅಲ್ಲ, ನಿಮ್ಮ ಒಬ್ಬ ಸಾಕ್ಷಿ ಅಲ್ಲ, ಅಲ್ಲಿ ಹೋದ ಹೋರಾಟಗಾರರು ಇರ್ಬೋದು, ಅಲ್ಲಿ ಹೋದ ಯಾವ ಸಾಮಾನ್ಯ ವ್ಯಕ್ತಿಗಳು ಇರ್ಬೋದು, ನಡೆಸ್ಕೊಳ್ತಾ ಇರೋ ರೀತಿ ಸರಿ ಇಲ್ಲ. ವಿಠಲ್ ಗೌಡರಿಗೂ ಕೆಟ್ಟದಾಗಿ ಮಾತಾಡಿದ್ದಾರೆ, ತುಂಬಾ ಹೊಲಸು ಭಾಷೆಯಲ್ಲಿ ಮಾತಾಡಿದ್ದಾರೆ, ಏಕವಚನದಲ್ಲಿ ಮಾತಾಡಿದ್ದಾರೆ, ಕೆಟ್ಟ ಭಾಷೆಯಲ್ಲಿ ಮಾತಾಡಿದ್ದಾರೆ. ಮಾತಾಡಿಲ್ಲ ತಾನೆ? ಮೋಹಂತಿ ಅವ್ರ ಗಮನಕ್ಕೆ ತಂದಿದ್ದೀರಾ? ಖಂಡಿತವಾಗಿ ತಂದಿದ್ದಾರಂತೆ, ದೂರನ್ನು ಸಹ ನೀಡಿದಾರಂತೆ. ಈಗ ಮೋಹಂತಿ ಅವರು ಆ ವಿಚಾರದಲ್ಲಿ ನಾವು ಇಮಿಡಿಯೇಟ್ ಆಗಿ ತಂದಿದ್ದೇವೆ, ತರ್ತೇವೆ, ಆಯೋಗಕ್ಕೂ ತರ್ತೇವೆ.
ಮಹಿಳೆಯೊಬ್ಬಳ ಘನತೆಯನ್ನು ಕುಗ್ಗಿಸದ ರೀತಿಯಲ್ಲಿ ಯಾವ ರೀತಿ ನಡ್ಕೋಬೇಕು ಅಂತ ಈಗಾಗಲೇ ಸ್ಟ್ಯಾನ್ಲಿ ಅವರು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನನ್ನ ಪ್ರಯತ್ನ ಸಾಗುತ್ತೆ ಪ್ರಶಾಂತ್ ಅವರೇ. ಆಗ್ಲಿ, ಯಾವುದೇ ಆಗ್ಲಿ, ಕಾರಣಕ್ಕೂ ನಮ್ಮ ಜನ SIT ಅವರು ಅವಿವೇಕವನ್ನು ಮಾಡಿದ್ರೆ ಇತಿಹಾಸದಲ್ಲಿ ಕಪ್ಪು ಚುಕ್ಕಿಯಾಗಿ ನಿಲ್ತಾರೆ ಅನ್ನೋದು ಅವ್ರಿಗೂ ಹೆದರಿಕೆ ಇರುತ್ತೆ. ಅದನ್ನ ನಾವು ಭಾವಿಸೋಣ. ನಿಮ್ಮೆಲ್ರಿಗೂ ನಮಸ್ಕಾರ. ಆಗ್ಲಿ, ಅವಕಾಶ ಕೊಟ್ಟಿದ್ದಕ್ಕೆ ಆಗ್ಲಿ. ಧನ್ಯವಾದ. ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ಪರಶುರಾಮ್ ಸರ್ ಅವರಿಗೆ ವಿಶೇಷವಾದ ಧನ್ಯವಾದಗಳು. ಸಾಕಷ್ಟು ಒಂದು ರೀತಿಯ ಚರ್ಚೆ ಒಂದು ರೀತಿ ಆಯ್ತು ನಮ್ದು ಮತ್ತು ಅವ್ರದ್ದು. ಇಲ್ಲಿ ಅದೆಲ್ಲ ಖಾಲಿ ಉತ್ತರವನ್ನು ಹೊರತರಲಿಕ್ಕೆ ಮತ್ತೆ ಏನು ಸತ್ಯಗಳಿದೆ ಅದನ್ನು ಹೊರತರುವಂತ ಪ್ರಯತ್ನ ಅಷ್ಟೇ. ಇಷ್ಟೊತ್ತು ನಮ್ಮೊಂದಿಗೆ ಮಾತಾಡಿದ ಪರಶುರಾಮ್ ಮಾತಾಡಿದವರ ವಿಷಯಕ್ಕೆ ಸಂಬಂಧಪಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಬೇಕು. ಮತ್ತೆ ಏನು ಪರಶುರಾಮ್ ಅವರು ಹೊಸ ವಿಚಾರವನ್ನ ಹೇಳಿದ್ದಾರೆ ಆ ವಿಷಯಕ್ಕೆ ಸಂಬಂಧಪಟ್ಟು ನಿಮ್ಮೆಲ್ಲರ ಒಂದು ಅಭಿಪ್ರಾಯವನ್ನು ತಿಳಿಸಬೇಕು ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಮಾತಾಡಿದ ಪರಶುರಾಮ್ ಅವರಿಗೆ ವಿಶೇಷವಾದ ಧನ್ಯವಾದಗಳು. ನಮಸ್ತೆ.